ಏಯ್ ಚೂ ಚೂ. ಇವತ್ತು ನಾವು ನಮ್ಮ ಅರಿಶಿನಕ್ಕೆ 2ನೇ ಗೊಬ್ಬರ ಕೊಡ್ತಾಯಿದ್ದೀವಿ. ಇಷ್ಟು ದಿನ ನಮ್ಮ ಅರಿಶಿನ ಮೊದಲನೇ ಗೊಬ್ಬರ ಕೊಟ್ಟಿದ್ವಿ. ಮೊದಲನೇ ಗೊಬ್ಬರ ಯಾವ್ದು ಕೊಟ್ಟಿದೆ ಅಂತ ಹೇಳಿದೆ. ಅದ್ರ ಈಗ ನೀವು ಇಷ್ಟೊತ್ತಿಗೆ ಬಂದ್ರಿ ನಾವು ಇಲ್ಲ ಇಲ್ಲ ಗೊಬ್ಬರನೇ ಒಪ್ಕೊಳ್ಳಿ ನೀವೇ. ಒಳೆ ಎತ್ತಕ್ಕೆ ಅರಿಶಿನ, ಒಳೆ ಎತ್ತಕ್ಕೆ ಲೇಬರ್ಗಳು ಬೇಕು ಅಂದರೆ ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ನೇ ಕಾಲ್ ಮಾಡಿ. ನಮ್ಮ ಗುರು ನಿನ್ನೆ ತೇಜು ಚಿಕ್ಕಿದು ಒಳ್ಳೆ ಫೋಟೋ ಶೂಟ್ ಮಾಡಿಕೊಟ್ಟವನೆ ನನಗೆ ನಮ್ಮ ಮನೋಜು. ಓಕೆನಾ? ಓಕೆ, ಶುರು ಮಾಡೋಣ. ಸ್ಟಾರ್ಟ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ. ಬಟ್ ಒಳಗಡೆ ನೋಡಿದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ದಾರೆ. ಅಂದರೆ ಏನು ನಮ್ಮ ಮನೆಗಳಲ್ಲಿ ಅದು ಇದು ಎಲ್ಲನೂ ಒಂದೇ ಕಡೆ ಇಟ್ಕೊಂಡಿರ್ತೀವಲ್ಲ, ಜೋಡಿಸಿಲ್ಲದೆ ಆ ಥರ ಇದೆ. ಅದಕ್ಕೋಸ್ಕರ ಇವತ್ತಿನ ಹೋಮ್ ಟೂರ್ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ದಿನ ನಮ್ಮ ಹೋಮ್ ಟೂರ್ ಮಾಡ್ತೀವಿ. ಅದಕ್ಕೂ ಮುಂಚೆ ನೀರು ತರೋಕ್ಕೆ ಹೋಗಬೇಕು. ಫಿಲ್ಟ್ರ್ ನೀರು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಏನೇನಾಗುತ್ತೆ ಇವತ್ತು ಅದೆಲ್ಲ ನೀವು ನೋಡೋರಂತೆ, ನಾನು ನಿಮಗೆ ತೋರಿಸ್ತೀನಂತೆ. ಚೂ ಏಯ್ ಚೂ 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 ಚೂ. ಅಯ್ಯೋ ಶಿಷ್ಯ ಹೋಯ್ತು. ಯಾಕೈದು ಊರೊಳಗಡೆ ಕಬ್ಬುಗಳು ಸೇರಿಬಿಟ್ಟವೆ. ತುಂಬ ರಿಸ್ಕ್ ಆಗುತ್ತೆ ಇದು ಮುಂದಿನ ದಿನಗಳಲ್ಲಿ. ಯಾಕಂದರೆ ತೋಟ ಜಮೀನು ಇರೋರಿಗೆ ಇದ್ರ ಹಿಂಸೆ ಗೊತ್ತಿರುತ್ತೆ. ಹಾಗೆ ಎಲ್ಲಿ ಕೋತಿಗಳು ಜಾಸ್ತಿ ಇರ್ತವೆ ಅಲ್ಲೂ ಕೂಡ ಇದ್ರ ಬಗ್ಗೆ ಗೊತ್ತಿರುತ್ತೆ. ಕೋತಿ ಆಟ ಅನ್ನೋಕ್ಕೆ ಸರಿಯಾಗೈತೆ. ಈಗ ನಾವು ನೀರು ತರಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮಾದೇಸ್ವಾಮಿ ಸಿಕ್ಕಿದ್ದಾನೆ. ನೀರು ತಂದ್ಬಿಟ್ಟು ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಸಿಗೋಣ. ಎಲ್ಲ ಕೋತಿ ನೋಡಕ್ ನೋಡಿ ಎಷ್ಟು ಜನ ಬಂದ್ರು. ಬೇಡ ಅಂದಕ್ಕೆ ನೆನ್ನೆ ಇನ್ಸ್ಟಾದಲ್ಲಿ ಒಂದು ಬಂತು ಈ ತರದ್ದು. ಈಗ ಅಪ್ಡೇಟ್ ಆಗಿರೋ ಗೊತ್ತಾವಲ್ಲ, ಎಲ್ಲ ಬಣ್ಣ ಹಾಕಿರೋ ಅಂಥದ್ದು. ಇದು ನಾಟೋದು. ಇದು ನಮ್ಮ ಪಕ್ಕದ ಮನೆ ಪಾಚಿ ಅಕ್ಕ ನಮ್ಮ ಮಗನಿಗೆ ತಂದು ಕೊಟ್ಟವ್ರೆ. ಇದನ್ನು ತಗೋಗಿ ನಮ್ಮ ಕುಮಾರ್ ಹತ್ರ ಸ್ವಲ್ಪ ಆಲ್ಟ್ರ್ ಮಾಡಿಸ್ಬೇಕು ಸ್ವಲ್ಪ. ಯಾಕಂದರೆ ಇನ್ನು ಸ್ವಲ್ಪ ಅಳ್ಳಾಡೋದು ಇದು ಮಾಡಿಸಿ ಇದು ನಾಟೋದು ಅಂದರೆ ಒಂದು 20-25 ವರ್ಷದ ಮೇಲಾಗದೆ ಇದು ಮಾಡಿಸಿ. ಇವತ್ತು ನಮ್ಮ ಮಗನಿಗೆ ಬಂದೈತೆ ಇದು. ನೋಡೋಣ ಇದು ಕುಮಾರ ಏನು ಮಾಡ್ತಾನೆ, ಇದಕ್ಕೆ ಏನಾದರೂ ಆಲ್ಟ್ರ್ ಮಾಡ್ತಾನೆ, ಪೇಂಟಿಂಗ್ ಕೊಡಿಸ್ಬೋದಾ, ಎಲ್ಲನೂ ಮಾಡಿಸ. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ಇವತ್ತಿನ ವಿಡಿಯೋ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ಅದೇ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ನಮ್ಮ ಜಮೀನು ಟೂರ್ ಮಾಡ್ತಾಯಿದ್ದೀನಿ ಇವತ್ತು. ನೀವೇ ನೋಡ್ಬೋದು. ಮುಂದೆ ಅರಿಶಿನಕ್ಕೆ ಗೊಬ್ಬರ ಹಾಕಿಸ್ತಾ ಇದ್ದೀವಿ. ಏನೇನೆಲ್ಲ ಗೊಬ್ಬರ ಕೊಡ್ತೀವಿ ಮತ್ತು ಹೇಗೆಲ್ಲ ಕೆಲಸ ನಡೆಯುತ್ತೆ ಅದರದ್ದು ಕಂಪ್ಲೀಟ್ ವಿಡಿಯೋ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಅದರಲ್ಲೂ ಕೂಡ ಕೃಷಿ ಮಾಡೋರು, ಅರಿಶಿನ ಕೃಷಿ ಮಾಡಿರೋರಿಗೆ ಇದು ತುಂಬ ಅನುಕೂಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಕಂಪ್ನಿದು ಒಂದೊಂದು ಥರ ಬತ್ತಾ, ಅದಕ್ಕಾಗಿ ಈ ಚೀಲಗಳದ್ದು ಎಳೆದೇ ಭಾರಿ ಹಿಂಸೆ ಒಟ್ಟಿನಲ್ಲಿ. ನೋಡಿ ಎಳಿಬೇಕು ಅದ ಶಿವನೂ ಗೊತ್ತು. ಯಾವ್ದ ಶಿವನ್ ಜಾತಿಗೆಲ್ಲ ಚಿಟ್ಕ ಬರ್ತಾವ. ಇದ್ರು ಹೆಂಗೆ ಅಂದ್ರೆ ಒಂದೊಂದು ಕಂಪ್ನಿದು ಒಂದೊಂದು ಥರ ಬರ್ತಾವ. ಇದು ಗ್ರೋಮರ್ನದು ಸ್ವಲ್ಪ ದಪ್ಪ ಕಾಳು ಯೂರಿಯಾ. ಇದನ್ನು ಹಾಕು. ಇದು ನಾವು ಭೂಮಿ ಪವರು ಮತ್ತು ಆಗ್ರೋ ಬೂಸ್ಟರ್ಗೆ ಎರಡನ್ನೂ ಕೊಡ್ತಾವೆ. ಏನಕ್ಕೆ ಅಂದರೆ ನಾವು ಕೊಡುವಂಥ ಎಲ್ಲ ಗೊಬ್ಬರಗಳು ಕರೆಕ್ಟಾದ ಪ್ರಮಾಣದಲ್ಲಿ ನಮ್ಮ ಗಿಡಗಳಿಗೆ ಸೇರಬೇಕು. ಅದಕ್ಕೋಸ್ಕರ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಂಬಿನೇಷನು ಅದು ಭೂಮಿ ಪವರು ಸಕ್ಕದಾಗಿ ವರ್ಕ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಕೂಡ ಇದನ್ನು ಕೊಡ್ತಾಯಿದ್ದೀವಿ. ಇವತ್ತು ನಾವು ನಮ್ಮ ಅರಿಶಿನಕ್ಕೆ 2ನೇ ಗೊಬ್ಬರ ಕೊಡ್ತಾಯಿದ್ದೀವಿ. ಇಷ್ಟು ದಿನ ನಮ್ಮ ಅರಿಶಿನ ಮೊದಲನೇ ಗೊಬ್ಬರ ಕೊಟ್ಟಿದ್ವಿ. ಮೊದಲನೇ ಗೊಬ್ಬರ ಯಾವ್ದು ಕೊಟ್ಟಿದೆ ಅಂತ ಹೇಳಿದೆ. ಅದ್ರ ಜೊತೆ ನಾನು ನಮ್ಮ ಕೈಪೋ ಕಂಪ್ನಿಯ ಒಂದಷ್ಟು ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ಗಳು ಲಿಕ್ವಿಡ್ಗಳನ್ನ ಕೊಟ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟು ಬೂಸ್ಟರ್ಗಳು ಎಲ್ಲನೂ ಕೊಟ್ಟು ಈ ಲೆವೆಲಿಗೆ ತಂದು ನಿಲ್ಲಿಸಿದ್ದೀನಿ. ಅಂದರೆ ಎಷ್ಟೈತೆ ಅಂದರೆ ನಿಂತ್ಗ ಒಳಕ್ಕೆ ಎಷ್ಟಿದ್ದು ನೋಡೋಣ ಅರಿಶಿನ. ಹಾಂ
ಅಂದರೆ ಇವಾಗ ಅರ್ಶಿನಕ್ಕೆ 3 ತಿಂಗಳಾಗಿದೆ ಕರೆಕ್ಟಾಗಿ. ಇವನಿಗೆ ನಡುವಿನ ಮಟ್ಟಕ್ಕೆ ಬರ್ತಾಯಿದೆ ನಮ್ಮ ಅರ್ಶಿನ. ಈ ಲೆವೆಲಲ್ಲಿ ಅರ್ಶಿನ ಬೆಳೆದಿದ್ದೀವಿ. ಯಾವುದೇ ರೀತಿ ರೋಗ ರುಜಿನ ಇಲ್ಲ. ಯಾಕೆ ಅಂದರೆ ಆರ್ಗ್ಯಾನಿಕಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಕೊಟ್ಟಿರೋದ್ರಿಂದ ಕೂಡ ಇದು ರೋಗ ರುಜಿನ ಎಲ್ಲ ಕಂಟ್ರೋಲ್ ಆಗೈತೆ. ಬೇರೆ ಜಮೀನುಗಳಲ್ಲಿ ನಾನು ನೋಡಿದಾಗ ತುಂಬ ಪ್ರಾಬ್ಲಮ್ಗಳಿತ್ತು. ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾಗೆ ಸ್ವಲ್ಪ ವೈಟ್ ಕಾಣ್ತೈತೆ, ಬಟ್ ಎಲ್ಲ ಸಖತ್ತಾಗಿ ಗ್ರೀನಿಶ್ ಆಗೇ ಇದೆ ಎಲೆಗಳು ಕೂಡ. ಹಾಗೆ ಇವತ್ತು ನಾವು ಯಾವ್ಯಾವ ಗೊಬ್ಬರ ಕೊಡ್ತಾಯಿದ್ದೀವಿ ಅನ್ನೋದನ್ನು ಹೇಳ್ತೀನಿ. ನಾವು ಕೊಡ್ತಾ ಇರೋವಂಥದ್ದು ಭೂ ಔಷಧ 2 ಬ್ಯಾಗು, ಮತ್ತು ಯೂರಿಯಾ 2 ಬ್ಯಾಗು, ಮತ್ತು DAP 1 ಬ್ಯಾಗು, ಮತ್ತು 20-20 1 ಬ್ಯಾಗು. ಒಟ್ಟು ನಾವು ಕೊಡ್ತಾ ಇರೋವಂಥದ್ದು 300 kg ಗೊಬ್ಬರ ಕೊಡ್ತಾಯಿದ್ದೀವಿ. ಅದ್ರ ಜೊತೆ ನಮ್ಮ ಭೂಮಿ ಪವರು ಮತ್ತು ಆಗ್ರೋ ಬೂಸ್ಟರು ಇವೆರಡೂ ಕೂಡ ನಿಮಗೆ ಅರಿಶಿನ ಈಗ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಕಾಳು ಕಟ್ಟೋಕ್ಕೆ ತುಂಬ ಸಪೋರ್ಟ್ ಆಗುತ್ತೆ. ಆ ಉದ್ದೇಶಕ್ಕೆ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ನಾವು ಗೊಬ್ಬರ ಕೊಡ್ತಾಯಿದ್ದೀವಿ. ನೆಕ್ಸ್ಟಿಂದ ಏನೇ ಗೊಬ್ಬರ ಇದ್ದರೂ ಕೂಡ ನಾವು ಲಿಕ್ವಿಡ್ ಫಾರ್ಮಲ್ಲಿ ನಮ್ಮ ಅರಿಶಿನಕ್ಕೆ ಕೊಡ್ಕೋತೀವಿ. ಉಪ್ಪು ಹಾಕೋರು ನಾವೇ ಆ ಟೀಮ್ ಮಾಡ್ಕೊಳ್ಳಿ ನೀವು. ಈಗ ನೀವು ಇಷ್ಟೊತ್ತಿಗೆ ಬಂದ್ರಿ ನಾವ್ ಎಷ್ಟೊತ್ತಿಗೆ ಇಲ್ಲ ಗೊಬ್ಬರನ ಒಪ್ಕೊಳ್ಳಿ ನೀವೇ. ಹಿಂದ್ ನೋಡಿ ನೀನು 10ವರೆಗೆ ಬರ್ತಿದ್ದೆ ಈಗ ಹೋಗಿ ಮೇಲೆ ಅದ್ಬಿಟ್ಟಾಕ್ಬಿಡಿ. ಈಗ ಏನ ಗೊತ್ತಾ, ಉಪ್ಪು ನೀವೇ ಒಪ್ಕೊಳ್ಳಿ. ಈ ಮನೆ ಕಟ್ತಾರ ಗೊತ್ತಾ ಮೇಸ್ತ್ರಿಗಳು, ಏನಮ್ಮರ್ಪ ಮನೆ ಕಟ್ತಾರಲ್ಲ ಮೇಸ್ತ್ರಿಗಳು, ಆಗ ಸಿಮೆಂಟ್ ಇಟ್ಟಿಗೆ ಎಲ್ಲ ಅವರೇ ಒಪ್ಕೊತಾರಲ್ಲ, ಉಪ್ಪು ನೀವೇ ಒಪ್ಕೊಳ್ಳಿ. ಹೆಣ್ಣಾಳುಗಳನ್ನ ನೀವೇ ಕರ್ಕೊಂಬನ್ನಿ, ಸರಿ ಅಲ್ವಾ? ಗೊತ್ತಾಳೆ ಬೇಕಾದ್ರೆ ಉಪ್ಪಿಗೆ ಕಲ್ಸಿ ಗಿಸಿ ಕೊಡ್ಬೋದು. ತಕೊಂಬಂದು ನಾವು ಹಾಕ್ತೀನಿ ಆಗಲ್ಲ ಅದು. ಯಾಕಂದ್ರೆ ಅಲ್ಲ ನೀವು ಪ್ಲಾನ್ ಮಾಡ್ಕೋಬೇಕು. ಬೆಂಗಳೂರು ಮೈಸೂರು ಎಲ್ಲಕ್ಕೂ ಹೋಯ್ತಾ ನೋಡಿದವ್ರು ಫೋನ್ ಮಾಡ್ಬೇಕು, ನಂಬರ್ ಹಾಕ್ತೀನಿ. ಶಿವಮಲ್ನೆ ಮೇಸ್ತ್ರಿ ಅಲ್ವಾ? ಶಿವಮಲ್ನೆ ಮೇಸ್ತ್ರಿ ಮರ್ಪುಂದ್ ಹಾಕ್ಬಿಡವ. ಕುರ್ಮಾರ್ ಬಿಟ್ಬಿಟ್ನಕ್ಕೆ ಓಡ್ಬಿಟ್ಟು ನೋಡ್ದೆ ನೀನ್ ಹಳೇದ್ ನೆನ್ಸ್ಕೊಂಡೆ ಸಾಕು ಮಾಡ್ತೀರಿ ಅವನ್ನ. ಯಾವ ಬತ್ತಿಂದಲ್ಲ ಹಿಂದೆ ನಿಂತ್ಕೊತಿಂದಲ್ಲ. ಈಗ ನೀವು ಕಳಿಸ್ತಾ 500 ರೂಪಾಯಿ ಗೊಬ್ಬರ ಈಗ ಹೇಳು. ಈಗ ಶುರು ಎಕರ್ಗೆ 6,000 ಎಲ್ಲಿ ಹೇಳಿದ್ರು ನಾವು ಬರ್ತೀವಿ. ಚಾಮರಾಜನಗರ, ನರಸೀಪುರ, ನಂಜನಗೂಡು ಎಲ್ಲ ತಂಗ ಹೋಗ್ತಿದ್ರಿ. ಅರ್ಶಿನದೋಳ. ಸರಿ, ಎಷ್ಟು ಜನ ಇದ್ದಾರೆ ನೀವು? ಒಟ್ಟು 10 ಆಳು. 10 ಆಳಿದ್ದಾರೆ. ಹೆಂಗೆ ಎತ್ಕೊಟ್ರಿ ಒಳ ಎತ್ತವತ್ಗ ಏನಾದ್ರು ವ್ಯವಸ್ಥೆ ನಿಮ್ಗೆ? ಟೀ ಕಾಫಿ ಏನ ಬೇಕು? ಮಾಮೂಲಿ ಕೊಡ್ಲೇಬೇಕು. ಬೆಳಗ್ಗೆ ತಿಂಡಿ ಊಟ ಗೀಟ ಮುಂಚೆ ಬಂದ್ರೆ ತಿಂಡಿ, ಇಲ್ಲ ಅಂದ್ರೆ ಊಟ. ಲೇಟ್ ತಿಂಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ ಮಧ್ಯಾಹ್ನ ಊಟ ಕೊಡ್ಬೇಕು. ತಿಂಡಿ ಮಾಡಿಲ್ಲ ಅಂದ್ರೆ ತಿಂಡಿ ಕೊಡ್ಬೇಕು. ಬೆಳಗ್ಗೆ ಬೇಗನ್ ಬಂದ್ರ. ಎಷ್ಟು ಎಕರೆ ಗಂಟೆ ಎತ್ತೀರಿ ನೀವು ಕೆಪಾಸಿಟಿ? 2 ಎಕರೆ. ದಿನಕ್ಕೆ 2 ಎಕರೆ ಎತ್ತಿದ್ರಿ. ಒಟ್ಟು ಕೂತ್ಗ ಬಂದ್ರು ಒಟ್ಟಿಗೆ ಹೋಗ್ತೀರಿ. 5 ಎಕರೆ 10 ಎಕರೆ ಬಂದ್ರು ಹೋಗ್ತಿದ್ರಿ. ಸರಿ ಆಯ್ತು. ಹಾಗಾದ್ರೆ ಶುರು ಮಾಡಿ. ಈಗ ನಮ್ಮ ಶಿವಮಲ ನಂಬರ್ನ ನಾನು ಕೆಳಗಡೆ ಹಾಕಿನಿ, ಡಿಸ್ಪ್ಲೇ ಆಯ್ತದ. ನಿಮ್ಗೆ ಏನಾದ್ರು ಬೇಕು ಅಂದರೆ ಫೋನ್ ಮಾಡಿ. ಹಾಗೆ ಒಳ್ಳೆ ಯಾವ ಥರ ಎತ್ತವ್ರೆ ಅದನ್ನೂ ತೋರಿಸ್ತೀನಿ. ಇವರು ಈಗ ನಮಗೆ 3, 6, 7, 8 ಜನ ಬಂದವ್ರೆ. ನಮ್ಮ ಪಕ್ಕದೂರು ಬಸವಟ್ಟಿ ಗ್ರಾಮದವರು ಎಲ್ಲರೂ ಕೂಡ ಇವತ್ತಿಂದಲ್ಲ ಸುಮಾರು ವರ್ಷಗಳಿಂದ ಕೂಡ ಇವ್ರದ್ದು ಇದೇ ಕೆಲಸ. ಚೆನ್ನಾಗಿ ಕಸುಬು ಕಲ್ತವ್ರೆ. ನಿಮಗೂ ಏನಾದರೂ ಒಳೆ ಎತ್ತಕ್ಕೆ ಅರ್ಶಿನ ಒಳೆ ಎತ್ತಕ್ಕೆ ಲೇಬರ್ಗಳು ಬೇಕು ಅಂದರೆ ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ನೇ ಕಾಲ್ ಮಾಡಿ. ನಮ್ಮ ಶಿವಮಲಂದು ಮತ್ತು ಇನ್ನೊಬ್ಬೊಂದು ನಂಬರ್ ಹಾಕಿರ್ತೀನಿ, ಬಸ್ಸಯಿಂದ ಅಥವಾ ಮರ್ಪುಂದ ಯಾರ್ದಾದ್ರೂ ಒಂದು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಜಮೀನು ಕೆಲಸ ಎಲ್ಲ ಮುಗೀತು. ನಾನಿವಾಗ ನಮ್ಮ ಮೆನ್ಸ್ ವೇರಿಗೆ ಬಂದಿದ್ದೀನಿ. ಮೆನ್ಸ್ ಪಾರ್ಲರು ನೋಡಿ, ಇಲ್ಲಿ ಎಲ್ಲ ಫುಲ್ಲು ಹೇರ್ ಸ್ಟೈಲು ಚೇಂಜ್ ಮಾಡಿಸ್ಬೇಕು. ಅಂದರೆ ರೆಗ್ಯುಲರ್ ಹೇರ್ ಸ್ಟೈಲೇ ನಂದು. ಬಂದ ತಕ್ಷಣ ನಿಮ್ಮ ಮಗನ ಇವರು ಮಗನಿಗೆ ಹಿಡ್ಕೊಂಡು ಕಟಿಂಗ್ ಮಾಡಿಸ್ಕೊತಿದ್ರು. ಈ ಕಡೆ ನಿಂತಿರು, ಇವರು ಈ ಕಡೆ ನಿಂತಿದ್ರು. ಇದೇನು ಇಬ್ಬರು ಕಟಿಂಗ್ ಮಾಡ್ತಾವ್ರೆ ಅಂತಾನೆ. ಒಳ್ಳೆ ಯಾವ ಸ್ಟೈಲ್ ಇದು? ಝೆಡ್ ಸ್ಟೈಲಲ್ಲಿ ಕಟಿಂಗ್ ಮಾಡಿಸ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಅಪ್ಪ ಇಲ್ಲಿ ನೋಡ. ಓಕೆನಾ ಕಟಿಂಗು? ಕಟಿಂಗ್ ಓಕೆನಾ? ಹಾಂ ಸರಿ. ಹಾಗಾದ್ರೆ ಝೆಡ್ ಸ್ಟೈಲಲ್ಲಿ ಕಟಿಂಗ್ ಮಾಡ್ತಾರೆ. ಯಾವ್ರವರು? ಕಮ್ರೋಡಿಯಿಂದ ಬಂದು ಇಲ್ಲಿ ಕಟಿಂಗ್ ಮಾಡಿಸ್ತಾರೆ. ಝೆಡ್ ಸ್ಟೈಲ್. ಬಾಯ್ ಮಾಡಿಲಿ, ಬಾಯ್ ಮಾಡು, ಬಾಯ್ ಮಾಡಿಲಿ. ಏನಂತ ಹೆಸರು? ಹೆಸರೇನಂತ? ಸೂರ್ಯಪ್ರಕಾಶ್ಗೆ ಝೆಡ್ ಕಟಿಂಗು.
ಇವರು ಕೂಡ ನಮ್ಮ ಕ್ರಿಯೇಟರ್ ಗ್ರೂಪಲ್ಲಿದ್ದಾರೆ. ಹಾಗೆ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ, ಹೇಳ್ತೀನಿ ಆಮೇಲೆ ನಾನು ಬಂದಾಗ. ಗುರು ನಿನ್ನೆ ತೇಜು ಚಿಕ್ಕಿದು ಒಳ್ಳೆ ಫೋಟೋ ಶೂಟ್ ಮಾಡಿಕೊಟ್ಟವನೆ ನನಗೆ ನಮ್ಮ ಮನೋಜು. ಇನ್ಸ್ಟಾಗ್ರಾಮಲ್ಲಿ ಅದು ಪೋಸ್ಟ್ ಎಲ್ಲ ಮಾಡಿದ್ದೀನಿ ನೋಡಿ. ಇವಾಗ ನನ್ನ ಫ್ರೆಂಡ್ ಸಿಕ್ಕಿದ, ಅದು ಫ್ರೆಂಡ್ದು ವೀಡಿಯೋ ಮಾಡ್ಕೋಬೇಕಿತ್ತು, ಅವನು ತೋರಿಸ್ಬೋದಿತ್ತು ನಿಮಗೆ. ನಾನು ಅವಾಗ ಮರ್ತುಬಿಟ್ಟೆ. ಬಂದು ಇಬ್ಬರು ಕೂಡ ಒಂದೊಂದು ಬೂಸ್ಟ್ ಕುಡಿದ್ವಿ. ಬೂಸ್ಟ್ ಕುಡ್ಕೊಂಡು ಅವನು ಟೈಮ್ ಆಗುತ್ತೆ ಅರುಣ್ ಬರ್ತೀನಿ ಅಂದ್ಬಿಟ್ಟು ಹೋದ. ನಾನಿವಾಗ ಒಂದು ತೇಜು ಚಿಕ್ಕಿ ತಗೊಂಡಿದ್ದೀನಿ. ತೇಜು ಚಿಕ್ಕಿನ ತೇಜು ಕಂಪ್ನಿಯವರ ಅಕೌಂಟ್ಗೆ ಕೊಲ್ಯಾಬ್ ಕೊಟ್ಟಿದ್ದೀನಿ, ಫೋಟೋ ಶೂಟ್ ಮಾಡಿಸಿ. ವಿಡಿಯೋ ನೋಡ್ತಿದ್ರೆ ಕೊಲ್ಯಾಬ್ ಮಾಡಿ ಅಂತ ನೀವು ಕೂಡ ಹೇಳ್ಬಿಡಿ ಅವ್ರಿಗೆ. ಸೊ ಇವತ್ತು ನಾನು ನಮ್ಮ ಶಾಪ್ ಓಪನ್ ಮಾಡಿಲ್ಲ, ಕ್ಲೋಸ್ ಇದೆ ಶಾಪು. ಯಾಕೆಂದರೆ ಆವಾಗಿಂದ ನೋಡಿದ್ರಿ ನೀವು, ನಂದು ಜಮೀನಲ್ಲಿ ಕೆಲಸ ಇತ್ತು, ಮತ್ತು ಮಧ್ಯಾಹ್ನ ಸ್ವಲ್ಪ ನಗರ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಶಾಪ್ ಓಪನ್ ಮಾಡಲಿಲ್ಲ. ಹಾಗೆ ಇವಾಗ ಏನಾಗೈತೆ ಅಂದರೆ ನಮ್ಮ ಬೈಪಾಸ್ ಕೆಫೆಯಲ್ಲಿ ಸ್ವಲ್ಪ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಟೀ ಕಾಫಿಗೆ. ಇಲ್ಲಿ ಬಂದು ಒಂದು ಟೀ ಅಥವಾ ಕಾಫಿ ಕುಡಿದ್ರೇ ಸಮಾಧಾನ ಆಗೋದು. ಅದಕ್ಕೋಸ್ಕರ ಬಂದ್ವಿ, ನಮ್ಮ ಫ್ರೆಂಡ್ ಸಿಗ್ತಾ ಆವಾಗಲೇ ಹೇಳ್ದಂಗೆ ಬೂಸ್ಟ್ ಕುಡಿದ್ವಿ. ಇವಾಗ ನಮ್ಮದು ನಿಮಗೆ ಮನೆ ಕಟ್ಟೋರಿಗೆ ಒಂದು ಯೂಸ್ ಆಗುತ್ತೆ. ಟೈಲ್ಸ್ ಅಂಗಡಿ ತೋರಿಸ್ಬಿಡ್ತೀನಿ ಬನ್ನಿ. ಸೊ ನಿಮಗೆ ಮನೆ ಏನಾದ್ರು ಕಟ್ತಾಯಿದ್ರೆ, ನಿಮ್ಗೇನಾದ್ರು ಟೈಲ್ಸ್ ಬೇಕು ಅಂದರೆ ಮಾದೇಶ್ವರ ಗ್ರಾನೈಟ್ ಟೈಲ್ಸ್ ಅಲ್ವಾ, ಮಾದೇಶ್ವರ ಟೈಲ್ಸ್ನ ಭೇಟಿ ಕೊಡಿ. ಇದು ನಿಮಗೆ ನಮ್ಮ ಶಾಪ್ ಪಕ್ಕದಲ್ಲೇ ಐತೆ, ಅಂದರೆ ಬೈಪಾಸ್ ರೋಡು. ನೀವು ಏನು ನಗರದಿಂದ ಕೊಳ್ಳೇಗಾಲ ಹೋಗ್ತಾಯಿದ್ರೆ ಅಥವಾ ಕೊಳ್ಳೇಗಾಲದಿಂದ ನಗರ ಬರ್ತಾಯಿದ್ರೆ ನಿಮಗೆ ಈ ಶಾಪು ಸಿಗುತ್ತೆ. ಭಾಳ ದೊಡ್ಡದಾಗಿದೆ ಮತ್ತು ಆಫರಬಲ್ ಪ್ರೈಸ್ ಕೂಡ. ಯಾಕೆಂದರೆ ನಾನು ಬೇರೆ ಕಡೆ ನೋಡೋದಕ್ಕಿಂತ ಇಲ್ಲಿ ಡಿಸೈನ್ಗಳು ಚೆನ್ನಾಗಿದ್ದಾವೆ. ನಿಮಗೆ ಯಾವ ಥರ ಬೇಕು ಕಸ್ಟಮೈಸ್ ಡಿಸೈನ್ಗಳೆಲ್ಲ ಸಿಗ್ತವೆ. ಆಮೇಲೆ ನ್ಯೂ ಅಡ್ವಾನ್ಸ್ ಆಗಿರುವಂಥ ಟೈಲ್ಸ್ಗಳೆಲ್ಲ ಇವ್ರ ಹತ್ರ ಇದೆ. ಇದ್ರ ಬಗ್ಗೆ ನಾಳೆ ಒಂದು ರೀಲ್ಸ್ ಕೂಡ ಶೂಟ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಇವತ್ತು ಸುಮ್ಮನೆ ಶಾಪ್ ನಮ್ಮ ಮಾದೇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಪಕ್ಕದಲ್ಲೇ ಇರ್ತಾರೆ, ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ಇವತ್ತು ಡೈಲಿ ಬ್ಲಾಗ್ ಶುರು ಮಾಡಿರೋದ್ರಿಂದ ಇದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೊಸ ಡಿಸೈನ್ಗಳೆಲ್ಲ ಬಂದಿದ್ದಾವೆ. ಅಡುಗೆ ಮನೆಗೆ ಇದು ಅಲ್ವಾ, ಅಡುಗೆ ಮನೆಗೆ ಮತ್ತು ಸಿಂಕ್ಗಳಿದ್ದಾವೆ. ಒಳ್ಳೆ ಸಖತ್ತಾಗಿ ಡಿಸೈನ್ ಆಗಿರೋಂಥ ಸಿಂಕ್ಗಳೆಲ್ಲ ಇದ್ದಾವೆ ನೋಡಿ. ವಾಶ್ರೂಮ್ಗೆ ಯಾವ ಡಿಸೈನಲ್ಲಿ ಬೇಕು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ. ಮತ್ತು ನೆಲಕ್ಕೂ ಕೂಡ ಇದೇನು ಹೇಳ್ತಾರೆ ಇದು 16x16 ಪಾರ್ಕಿಂಗ್ದು ಪಾರ್ಕಿಂಗ್ ಟೈಲ್ಸ್ಗಳಿದ್ದಾವೆ. ಮತ್ತು ಇದು ಮಾತ್ರ ಸಖತ್ತಾಗೈತೆ. ಇದು ಎಲ್ಲ ಈಗಲಾಜಿ ಫಿನಿಶಿಂಗ್ ಬರ್ತಾನೆ. ಓಕೆ, ಇವೆಲ್ಲ ವಾಶ್ರೂಮ್ ನ್ಯೂ ಡಿಸೈನ್ಸ್. ವಾಶ್ರೂಮ್ ನ್ಯೂ ಡಿಸೈನ್ಸು. ಓಕೆ, ಅದು ಗ್ರಾನೈಟ್ ಡಿಸೈನ್ಸ್ ಬರ್ತಾನೆ. ಹಾಂ, ಆಪೋಸಿಟ್ ಕಾಣ್ತಾ ಇರೋದು ಅದು ಪೇಪರ್ ಜಾಯಿಂಟ್ ಬಂದು ಗ್ರಾನೈಟ್ ಡಿಸೈನ್ಸ್ ಬರ್ತದೆ. ಓಕೆ, ಇದೆಲ್ಲ ಫುಲ್ ಗ್ರಾನೈಟ್ ಡಿಸೈನ್ಸ್. ಓ, ಅಂದರೆ ಈಗ ಗ್ರಾನೈಟ್ ಕೋಲ್ಡ್ ಅಂತಾರಲ್ವಾ, ಅದಕ್ಕೆ ಈಗೆಲ್ಲ ಇದರಲ್ಲೇ ಗ್ರಾನೈಟ್ ಡಿಸೈನ್ಸ್ ಕೊಟ್ಟವ್ರೆ. ಗ್ರಾನೈಟ್ ಕೋಲ್ಡ್ ಅಂದ್ಬಿಟ್ಟು ಯಾರು ಅದರಿಂದ ಇದು ಗ್ರಾನೈಟ್ ಡಿಸೈನ್ಸ್. ಪೇಪರ್ ಜಾಯಿಂಟ್ ಬಂದು ನೀಟಾಗಿ ಬರ್ತದೆ. ಓಕೆ, ಅಂದರೆ ನಿಮಗೆ ಈಗ ಎಷ್ಟೇ ಇದರಲ್ಲಿ ಬೇಕು ಅಂದರೂ ತರಿಸ್ಕೊಡ್ತೀರಾ ಬಲ್ಕ್ ಆಗಬೇಕು ಅಂದ್ರೂ. ಅಣ್ಣ ಇವೆಲ್ಲ ಕಾರ್ವಿಂಗ್ ಫಿನಿಶ್ ಮ್ಯಾಟ್ ಅಣ್ಣ. ಇವರು ವಯಸ್ಸಾದವ್ರು ಇರ್ತಾರೆ, ತಾತ ಅಜ್ಜಿ ಅಂತವರು, ಅವರು ನೈಸ್ ಹಾಕ್ಸ್ಕೊಳ್ಳೋಣ ಅವ್ರ ಮನೇಲಿ. ಹೌದು, ಮ್ಯಾಟ್ ಫಿನಿಶಿಂಗ್ ಕೇಳ್ತಾರೆ. ಓಕೆ, ಸ್ವಲ್ಪ ಅವ್ರಿಗೆ ಇದು ಮ್ಯಾಟ್ ಅಣ್ಣ ಗ್ರಿಪ್ ಸಿಗುತ್ತೆ. ಹೌದು, ಗ್ಲಾಜ್ ಹಾಕ್ಸ್ಕೊಳ್ಳಲ್ಲ ಅಂಥವ್ರಿಗೆ ಇದು ಅದು ಉಂಟು ಅಣ್ಣ. ವುಡ್ ಫಿನಿಶಿಂಗ್ ಇದು ಫಿನಿಶಿಂಗ್ ಇರುತ್ತೆ, ಫ್ರಂಟ್ ವೇಲೆ ಆಗುತ್ತೆ. ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಸೀರಿಯಸ್ಸಲ್ಲಿ ಮ್ಯಾಟ್ ಅಣ್ಣ ಇದು. ಓಕೆ, ಸಕ್ಕತ್ತಾಗೈತೆ ಗುರು. ನಾನು ವೀಡಿಯೋ ಮಾಡೋದು ಏನಕ್ಕೆ ಗೊತ್ತಾ, ಸುಮ್ಮನೆ ಡೈಲಿ ಬ್ಲಾಗ್ ಮಾಡ್ಕೊ ಹೋದ್ರೂ ಏನಾದರೂ ನಿಮಗೆ ಅನುಕೂಲ ಆಗಬೇಕು. ಇವಾಗ ನೀವು ನೋಡಿದ್ರೆ ನನ್ನ ಮೊದಲನೇ ಪಾರ್ಟಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಇತ್ತು, ಈಗ ಮನೆ ಕಟ್ಟೋರಿಗೆ ಇದು ಕೂಡ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಡಿಸೈನ್ಗಳು ನಿಮಗೆ ಒಂದು ಅಂದಾಜು ಎಷ್ಟು ಡಿಸೈನ್ ಸಿಗ್ಬೋದು ನಿಮ್ಮ ಹತ್ರ? ನಮ್ಮ ಹತ್ರ ಇಲ್ಲ ಅಂದ್ರೂ ಒಂದು 100 ಡಿಸೈನ್ಸ್ ಇದೆ. 100 ಡಿಸೈನ್ಸು ಪ್ರೆಸೆಂಟ್ ಐತೆ. ಓಕೆ, ಅಡ್ವಾನ್ಸ್ ಡಿಸೈನ್ಗಳು ಇದ್ದಾವೆ, ಬರ್ತಾ ಇದೆ. ಓಕೆ, ಎಲ್ಲ ಥರದ್ದು ಸಿಗುತ್ತೆ ನಿಮಗೆ. ಸಕ್ಕತ್ತಾಗೈತೆ. ಕಸ್ಟಮೈಸ್ ಅಲ್ವಾ ಇದೆಲ್ಲ? ಎಲ್ಲ ಕಸ್ಟಮೈಸು. ಸಕ್ಕತ್ತಾಗೈತೆ ಗುರು. ನಿಮ್ಗೇನಾದರೂ ಇಲ್ಲಿ ಟೈಲ್ಸ್ ತಗೋಬೇಕು, ಮನೆ ಕಟ್ತಾಯಿದ್ರೆ ಏನು ಗೊತ್ತಾ, ನೀವು ತಗೊಳ್ಳೋದು ಬೇಡಿ. ಒಂದು ಸತಿ ಮನೆ ಕಟ್ತಾಯಿದ್ರೆ ವಿಸಿಟ್ ಮಾಡಿ ಸಾಕು. ವಿಸಿಟ್ ಮಾಡಿದಾಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಆಮೇಲೆ ಪ್ರೈಸ್ ಆಗಲಿ, ಮತ್ತು ಯಾವುದು ಅಡ್ವಾನ್ಸ್ ಆಗಿ ಏನು ಟೆಕ್ನಾಲಜಿ ಇದೆ, ಅಡ್ವಾನ್ಸ್ ಆಗಿ ಏನು ಬೇಕು ನಿಮ್ಮ ಮನೆಗೆ, ಯಾವುದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಅದೆಲ್ಲ ನೋಡ್ಕೊಂಡು ನೀವು ಟೈಲ್ಸ್ನ ತಗೊಳ್ಬೋದು.
ಹಾಗೆ ಅದಕ್ಕೆ ಟೈಲ್ಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಫೋಟೋಸ್ಗಳು, ಸೀನರಿಗಳು ಎಲ್ಲ ಸಿಗ್ತವೆ ನಿಮಗೆ. ಹಾಗೆ ಅದೇ ಅಂಗಡಿ ಇಲ್ಲಿ ನೋಡಿ ನೀವೇನಾದ್ರು, ಇದು ಕೊಳ್ಳೇಗಾಲದಿಂದ ನಗರ ಹೋಗುವಂಥ ರೋಡು. ಮತ್ತು ಉಡುಪಿ ಗ್ರ್ಯಾಂಡ್ ಐತೆ, ಆಪೋಸಿಟೇ ಇದು ನಮ್ಮ ಮಾದೇಶ್ವರ ಟೈಲ್ಸ್, ಮಾದೇಶ್ವರ ಎಂಟರ್ಪ್ರೈಸಸ್ಸು ಇಲ್ಲಿ ಲೊಕೇಟ್ ಆಗೈತೆ. ನಮ್ಮ ಮಾದೇವ್ ಅವರು ಇಲ್ಲೇ ನೋಡ್ಕೊಳ್ತಿರ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಹಾಕಿದ್ದೀನಿ, ಬೇಕು ಅಂದರೆ ಬಂದು ವಿಸಿಟ್ ಮಾಡಿ ಅಷ್ಟೇ. ವಿಸಿಟ್ ಮಾಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಫೋಟೋಗಳು, ದೊಡ್ಡ ಫೋಟೋ ಇಲ್ಲಿ ನೋಡಿ, ದೊಡ್ಡ ಫೋಟೋಗಳು ದೇವ್ರ ಮನೆಗೆ ಅಥವಾ ಲುಕ್ಕಿಂಗ್ ಎಂಟ್ರಿ ಆದ ತಕ್ಷಣ ನಿಮಗೆ ಲುಕ್ಗೆ ಬೇಕು ಅಂದಾಗ ಅದು ಕೂಡ ಸಿಗುತ್ತೆ. 6x4 ಇದು 5x3 ಇದು ಫೋಟೋ. ಓಕೆ, ಇದೆಲ್ಲ 5x3 ಬರುತ್ತೆ. ಆಮೇಲೆ ಕಬೋರ್ಡ್ಗಳೈತೆ, ಎಲ್ಲ ಐತೆ ನಿಮಗೆ ಬೇಕಾದಂಥ ಐಟಮ್ಗಳು ಸಿಗುತ್ತೆ. ಯಾವ ಫೋಟೋ ಕೇಳ್ತಾರಣ್ಣ ಅದನ್ನು ಮಾಡಿಸ್ಕೊಡ್ತಾರೆ, ಅದು ಸಿಗುತ್ತೆ. ಅದು ಸೈಬರ್ PDF ಅಲ್ಲಿ ಮಾಡಿಸ್ಕೊಟ್ರೆ ಅದು ಪ್ರಿಂಟ್ ಹಾಕ್ಸ್ಕೊಡ್ತಾರೆ. ಓಕೆ, ಇಷ್ಟಿದೆ. ಇವಾಗ ನಿಮ್ಗೆ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಅವ್ರು ಡೀಟೇಲ್ಸ್ ಕಳಿಸ್ತಾರೆ. ಇಲ್ಲಾಂದರೆ ನೀವೇ ಕೂಡ ಒಂದ್ಸರಿ ಬಂದು, ಕಸ್ಟಮರ್ ಫ್ರೆಂಡ್ಲಿ ಇದ್ದಾರೆ ಮಾದೇವ್ ಅವರು, ಆರಾಮಾಗಿ ನೀವು ಸುತ್ತಾಡ್ಕೊಂಡು ನೋಡ್ಕೊಂಡು ಒಳ್ಳೆ ಶಾಪಿಂಗ್ ಮಾಡ್ದಂಗೆ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಶಿವ ಅವರು ಆವಾಗಲೇ ಅವರು ಅಪ್ಪ ಮಕ್ಕಳು ಬಂದಿದ್ದಾರಲ್ಲ, ಅವರು ಕಟಿಂಗ್ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಫ್ರೀ ಆದರು, ನಾನು ಕಟಿಂಗ್ ಕೂತಿದ್ದೀನಿ, ಹಿಂಗಿದ್ದೀನಿ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಶಿವ ಓಕೆನಾ? ಓಕೆ, ಶುರು ಮಾಡೋಣ. ಸ್ಟಾರ್ಟ್. ನಮ್ಮ ಶಿವ ಅವರು ಕೂಡ ಕಂಟೆಂಟ್ ಕ್ರಿಯೇಟರು, ಒಳ್ಳೊಳ್ಳೆ ವೀಡಿಯೋಗಳು ಕೊಡ್ತಾಯಿದ್ದಾರೆ. ಹಾಗೆ ಇವರು ಹೇಳಿ ನಿಮ್ಮ ಬಗ್ಗೆ ಒಂಚೂರು. ಏನಿಲ್ಲ, ಅಲ್ಲ, ಸಾಕಷ್ಟು ನೀವು ಆಕಾಶವಾಣಿದೆಲ್ಲ ನಿಮ್ಮದು ಇದಿದೆ. ಆಕಾಶವಾಣಿ ನಿರಂತರ ಕೇಳಿದ್ರು ಒಂದು 24-25 ವರ್ಷದಿಂದನೂ. ಹಾಗೆ ನಮ್ಮ ಚಾಮರಾಜನಗರದ ಚಿಗುರು RJ ವಿಜಯ್, ಸಾರಿ, ವಿಡಿಯೋ ಜಾಕಿ ನಮ್ಮ ಶಿವ ಅವರು ಒಂದು 4-5 ವರ್ಷ ಕೆಲಸ ಮಾಡಿದಂಥ ಒಂದು ಅನುಭವ ಇದೆ. ಹೌದು. ಆದ್ರೂ ಈಗೆಲ್ಲ ನಿಮ್ಮನ್ನು ನೋಡ್ತಿದ್ರೆ ನಾವೆಲ್ಲ ಸ್ವಲ್ಪ ಹಳೇದು ಅನ್ಸುತ್ತೆ. ಈಗ ನೀವು ಹೊಸದು, ಹೌದು, ನಿಮ್ಮ ಜೊತೆ ನಾನು ಸೇರ್ಕೊಂಡಿದ್ದೀನಿ, ಖುಷಿ ಆಗುತ್ತೆ. ಖಂಡಿತ. ಒಳ್ಳೆ ಏನೋ ಅವರು ನೆಕ್ಸ್ಟು ಇವ್ರನ್ನ ಕರ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ, ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡು ನಮ್ಮ ಲೋಕಲಲ್ಲಿ ಅಥವಾ ನಮ್ಮ ಚಾಮರಾಜನಗರ ಸುತ್ತಮುತ್ತ ಯಾವ್ದಾದ್ರು ಒಳ್ಳೆ ಕಂಟೆಂಟ್ನ ನಿಮಗೋಸ್ಕರ ಕೊಡ್ತೀವಿ. ಖಂಡಿತ ಶಿವ? ಖಂಡಿತ, ನಾನು ಕೂಡ ಕೈ ಜೋಡಿಸ್ತೇನೆ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಕ್ರಿಯೇಟರ್ಸ್, ನಮ್ಮ ಚಾಮರಾಜನಗರ ಕ್ರಿಯೇಟರ್ಸ್ದು ಸ್ಟಿಕ್ಕರು ನಮ್ಮ ಶಿವ ಅವ್ರ ಹತ್ರನೂ ಕೂಡ ಇದೆ. ಅವ್ರ ಶಾಪಲ್ಲಿ ನಾವು ಇದನ್ನು ಅಂಟಿಸ್ತಾ ಇದ್ದೀವಿ. ಅದು ಕೂಡ ನಮ್ಮ ಅಪ್ಪು ಬಾಸ್ ಪಕ್ಕದಲ್ಲಿ, ನಮ್ಮ ಚೆಲುವ ಚಾಮರಾಜನಗರದ ರಾಯಭಾರಿ ಆಗಬೇಕಿದ್ದಂಥ ಆಗಿದ್ದರು ನಮ್ಮ ಚಾಮರಾಜನಗರದವರೇ, ನಮ್ಮ ಅಪ್ಪು ಸರು. ಅವರ ಪಕ್ಕದಲ್ಲಿ ನಮ್ಮ ಕ್ರಿಯೇಟರ್ಸ್ದು ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೀವಿ. ಸೂಪರ್. ಚಾಮರಾಜನಗರ ಕ್ರಿಯೇಟರ್ಸ್, ನಮ್ಮ ಶಿವ ಅವರು ಕೂಡ ನೆಕ್ಸ್ಟಿಂದ ಬ್ಲಾಗ್ ಶುರು ಮಾಡಿ ಶಿವ. ಖಂಡಿತ ನಾನು ಮಾಡಬೇಕು ಅಂತ ಕರೀತೀನಿ. ಹೌದು, ಯಾಕಂದರೆ ತುಂಬ ಗ್ಯಾಪ್ ಆಗ್ಬಿಡುತ್ತೆ ನೀವು ವಿಡಿಯೋಗಳು ಬಂದು. ಸ್ವಲ್ಪ ಬಿಸಿ ಕಾರ್ಯಗಳಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಮತ್ತೆ ನಿಮ್ಮನ್ನೆಲ್ಲ ನೋಡಿದಾಗ ನಾನು ಶುರು ಮಾಡಬೇಕು ಅಂತ ತುಂಬ ಮನಸ್ಸಾಗ್ತಾ ಇದೆ. ಬೇಗ ಶುರು ಮಾಡಿ. ಖಂಡಿತ. ಓಕೆ. ಸೊ ಫೈನಲಿ ನಮ್ಮ FC ಎಲ್ಲ ಮುಗಿದಿದೆ. ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ನಮ್ಮ ಲುಕ್ ಗೊತ್ತಾಗುತ್ತೆ ಹೆಂಗಿದೆ ಅಂತ. ನಮ್ಮ ಶಿವ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತೇ ಫಸ್ಟ್ ಥ್ಯಾಂಕ್ಸ್ ಹೇಳ್ತಿರೋದು. ಮತ್ತಿನ್ನೇನು ಮತ್ತೆ ಹೆಂಗೆ ಕಾಣ್ತಾ ಇದ್ದೀನಿ ನಾನು. ಆಮೇಲೆ ನಾನು ತೋರಿಸಿರ್ಲಿಲ್ಲ ಇದನ್ನೆಲ್ಲ, ಅದಕ್ಕೋಸ್ಕರ ಎಲ್ರಿಗೂ ಕೂಡ ನಿಮ್ಮ ಫೇಸ್ನ ಗುಡ್ ಲುಕ್ ಮಾಡೋರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ಸು. ಹಾಗೆ ಲೊಕೇಶನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸರ್ಕಲಲ್ಲೇ ಐತೆ ಇವ್ರ ಶಾಪು. ಹೊಸದಾಗಿ ಮೊದಲು ಏನು ಹಳೆಯ ಬಿಲ್ಡಿಂಗ್ ಹತ್ರ ಹೋಗ್ತಾಯಿದ್ರಿ, ಅಲ್ಲಿಂದ ಇವಾಗ ಶಂಕರಣ್ಣ ಅವ್ರ ಬಿಲ್ಡಿಂಗ್ಗೆ ಶಿಫ್ಟ್ ಆಗಿದೆ ಶಿವರ್ದು. ಗುರು ನೆನ್ನೆ ತಂದಂಥ ಟೀ ಶರ್ಟ್ನ ವೇರ್ ಮಾಡಿದ್ದೀನಿ. ಹಾಗೆ ಜಿಮ್ಮಿನಿಗೆ ಬಂದೆ. ಈಗ ಆಗಲೇ ಟೈಮ್ ಬಂದು 3:30 ಆಗಿದೆ. ಇವತ್ತು ನಿಮಗೆ ಒಂದಷ್ಟು ಮಾಹಿತಿ ಸಿಕ್ತು ಅನ್ಕೋತೀನಿ. ಅದು ಕೂಡ ಒಂದು ಅರಿಶಿಣದ ಬಗ್ಗೆ ಆಗಲಿ ಅಥವಾ ನೀವೇನಾದರೂ ಮನೆ ಕಟ್ತಿದ್ರೆ ಟೈಲ್ಸ್ ಬಗ್ಗೆ ಆಗಲಿ ಸಣ್ಣದಾಗಿ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಇದೇ ರೀತಿ ಡೈಲಿ ಬ್ಲಾಗ್ಗಳು ಕಂಟಿನ್ಯೂ ಆಗುತ್ತೆ. ಯಾರ್ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಗಿ. ಏಕೆಂದರೆ ನಮ್ಮ ಚಾಮರಾಜನಗರದ ಭಾಗದಲ್ಲಿ ಇರುವಂಥ ಕೃಷಿ, ದೇವಸ್ಥಾನ, ಹಬ್ಬ, ಜಾತ್ರೆ, ಸಾಧಕರು, ಹಾಗೆ ಇನ್ನಿತರ ಎಲ್ಲ ವೀಡಿಯೋಗಳು ಪ್ರತಿನಿತ್ಯ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.